ನಮಸ್ಕಾರ. ಸಮಸ್ತ ಬಾಗಲಕೋಟೆಯ ತಾಲೂಕಿನ ಹಾಗೂ ಜಿಲ್ಲೆಯ ಮಹಾಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಬಾಗಲಕೋಟೆಯಲ್ಲಿ ಬಂದಿರತಕ್ಕಂಥ ಉಪಚುನಾವಣೆ ಕುರಿತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಟಿಕೆಟನ್ನು ನೀಡಬೇಕಂತ ಹೇಳಿ ಸನ್ಮಾನ್ಯ ಜಿಲ್ಲಾಧ್ಯಕ್ಷ ನಂಜೇಮಠ ಸಾಹೇಬರಿಗೆ ಹಾಗೂ AICC ಕಾರ್ಯದರ್ಶಿ ಗೋಪಿನಾಥ್ ಪಳನಿಯಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ಅದರ ಒಂದು ಆಧಾರದ ಮೇಲೆ ನಾನು ಒಂದು 33 ವರ್ಷದ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕಟ್ಟಾಳುವಾಗಿ ನಾನು ಜನಸೇವೆ ಜನಾರ್ದನ ಸೇವೆ ಎಂದು ನಂಬಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ ಒಂದು ಸಾರಿ ನಗರಸಭಾ ಸದಸ್ಯನಾಗಿದ್ದೀನಿ, 2ನೇ ಬಾರಿ ಸೋತಿದ್ದೀನಿ. 2 ಸಾರಿ ಈ ಮೊದಲು ವಿಧಾನಸಭೆ ಚುನಾವಣೆಗೆ ಟಿಕೆಟನ್ನು ಆಕಾಂಕ್ಷಿಯಾಗಿ ಅರ್ಜಿ ಹಾಕಿದ್ದೀನಿ. ಇದು 3ನೇ ಸಾರಿ ಅರ್ಜಿ ಹಾಕಿದ್ದೀನಿ. ಅದಕ್ಕೆ ನಾನು ರಾಜ್ಯಾಧ್ಯಕ್ಷರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಕಾರ್ಯದರ್ಶಿಗಳಿಗೆ ನನ್ನ ವಿನಂತಿ ಏನಂದರೆ, ನಾನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನನಗೇ ಕೊಡ್ರಿ ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದೀನಿ. ಅದರ ಮೇರೆಗೆ ತಮಗೆ ಮತ್ತೊಮ್ಮೆ ನನ್ನ ಕಳಕಳಿ ವಿನಂತಿ ಏನಂದರೆ, ನೀವು ನನ್ನ ಟಿಕೆಟ್ ಕೊಟ್ಟಿದ್ದಾದರೆ ನಾನು ಬಾಗಲಕೋಟೆಯ ಸ್ಥಳೀಯ ನಾಗರಿಕನಾಗಿ ಮತ್ತು ಸಾಕಷ್ಟು ಹೋರಾಟ ಪ್ರತಿಭಟನೆ ಕಾರ್ಯಕ್ರಮ ಮಾಡೋದ್ರಿಂದ, ಪಕ್ಷದ ಗೌರವ ಬರೋ ನಿಟ್ಟಿನೊಳಗೆ ಕೆಲಸ ಮಾಡಿದ್ರಿಂದ ನನಗಿಲ್ಲಿ ಯಾವುದೂ ಜಾತಿ ಧರ್ಮ ಯಾವುದೇ ನನ್ನ ಜೊತೆ ವಿರೋಧವಿಲ್ಲ. ಎಲ್ಲರೂ ನನ್ನ ಜೊತೆ ಇದ್ದಾರೆ. ಬಾಗಲಕೋಟೆಯ ಮಗನಾಗಿ, ಬಾಗಲಕೋಟೆ ಜನತೆಯ ಸೋದರನಾಗಿ ಅವರೆಲ್ಲರನ್ನೂ ವಿಶ್ವಾಸ ತೊಗೊಂಡು ಕೆಲಸ ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ನಾನು ಈ ಚುನಾವಣೆಗೆ ಟಿಕೆಟ್ಗೆ ಅರ್ಜಿ ಹಾಕಿದ್ದೀನಿ. ಅದಕ್ಕೆ ನಾನು ಆ ನಂಬಿಕೆ ಮೇಲೆ ನಾಳೆ ದಿನಾಂಕ ನಾನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಚುನಾವಣೆಗೆ. ಅದಕ್ಕೆ ದಯಮಾಡಿ ಹೈಕಮಾಂಡ್ ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ನಾಯಕರುಗಳು ನನ್ನನ್ನು ಪರಿಗಣಿಸಿ ಟಿಕೆಟ್ ನನಗೆ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ನಮಸ್ಕಾರ.